ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಕೇಂದ್ರ ಸರ್ಕಾರದ ನಾಶಮುಕ್ತ ಭಾರತ ಅಭಿಯಾನ ಯೋಜನೆಯ 5ನೇ ವಾರ್ಷಿಕೋತ್ಸವದ ಆಚರಣೆ ಸಂಬಂಧ ಎಲ್ಲಾ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮಾದಕ ವಸ್ತು ಸೇವನೆ ಮಾಡದಿರಲು ನಶಾಮುಕ್ತ ಪ್ರತಿಜ್ಞೆಯನ್ನ ಮಾಡಲು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ದಿನಾಂಕ 13/8/2025 ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದ ಪ್ರೌಢಶಾಲೆಯಲ್ಲಿ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಭಾರತೀಯರ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ವ್ಯಸನ ಮತ್ತು ನಶಾ ಕುರಿತು ಸರ್ವಜ್ಞನ ತ್ರಿಪದಿಯನ್ನ ಹೇಳಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡುತ್ತಾ, ಯುವಕರು ನಮ್ಮ ದೇಶದ ಶಕ್ತಿಯಾಗಿರುತ್ತಾರೆ. ದೇಶದ ಶಕ್ತಿ ಯುವ ಶಕ್ತಿಯಾಗಿರುತ್ತದೆ. ಉತ್ತಮ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಅಂತ ಯುವಕರು ಕೆಟ್ಟ ಹವ್ಯಾಸಗಳಿಗೆ, ಕೆಟ್ಟ ಚಟಗಳಿಗೆ ಬಲಿಯಾಗದೆ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರೂ ನಶಮುಕ್ತ ಭಾರತ ಅಭಿಯಾನಕ್ಕೆ ಕೈಜೋಡಿಸಿ ಉತ್ತಮ ಸಮುದಾಯ, ಉತ್ತಮ ಕುಟುಂಬ, ಉತ್ತಮ ಸ್ನೇಹಿತರನ್ನ ಹೊಂದುವುದಲ್ಲದೆ ಇಡೀ ಸಮಾಜವನ್ನ ಕೆಟ್ಟ ವ್ಯಸನ ಮುಕ್ತ ಮಾಡಬೇಕಾಗಿದೆ. ನಾವೆಲ್ಲರೂ ದೇಶವನ್ನ, ರಾಜ್ಯವನ್ನ, ಜಿಲ್ಲೆಯನ್ನ ಮುಕ್ತ ಮಾಡುವುದರ ಮೂಲಕ ಉತ್ತಮ, ಸಮೃದ್ಧ, ಶಾಂತಿ, ಸ್ವಚ್ಛತೆಯ ಸಮಾಜವನ್ನ ನಿರ್ಮಾಣ ಮಾಡೋಣ ಎಂದು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಿರಾದಾರ್ ಕರೆ ನೀಡಿದರು. ನಶಾಮುಕ್ತ ಭಾರತ ಅಭಿಯಾನ ಯೋಜನೆಯ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಈ ಸಂದರ್ಭದಲ್ಲಿ ನಫೀಸ್ ಅಂಜುಮಾ, ಶ್ರೀಮತಿ ವೀಣಾ ಕುಲಕರ್ಣಿ, ಶ್ರೀಮತಿ ಸರಸ್ವತಿ, ಶ್ರೀಮತಿ ಪದ್ಮಾವತಿ, ಶ್ರೀಮತಿ ಅನಿತಾ ಎನ್, ಶ್ರೀಮತಿ ಸಾವಿತ್ರಿ, ಪಾಂಡುರಂಗ ದೇಸಾಯಿ ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿ, ವಿಶೇಷವಾಗಿ ವಿಶೇಷ ಚೇತನದ ಉಡಮಗಲ ಖಾನಾಪುರದ ರಾಮಯ್ಯ ಹಾಗೂ ವಿದ್ಯಾರ್ಥಿಗಳು, ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ನೀಲಕಂಠ ಕಾರ್ಯಕ್ರಮವನ್ನ ಆಯೋಜನೆಯೇ ಸಹಕರಿಸಿದರು. ಲಕ್ಷ್ಮಿ ಪ್ರಾರ್ಥಿಸಿದಳು. ಕುಮಾರಿ ಅಂಕಿತಾ ವಂದಿಸಿದರು. ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾರಣ ಮೂಲ ಉದ್ದೇಶ ಇಷ್ಟೇ: ಪ್ರತಿಯೊಬ್ಬ ಯುವಕರು ವ್ಯಸನ ಮುಕ್ತದಿಂದ ದೂರವಾಗಬೇಕು, ಕೆಟ್ಟ ಚಟಗಳಿಂದ ದೂರ ಆಗಬೇಕು. ಪ್ರತಿಯೊಬ್ಬ ಯುವಕರು, ಅದು ವಿಶೇಷವಾಗಿ ಯುವಕರಿಗೆ ಇದನ್ನ ಮನವರಿಕೆ. ಪ್ರೌಢಶಾಲೆ ಮತ್ತು ಶಾಲೆ, ಕಾಲೇಜು, ಪದವಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ವ್ಯಸನ ಮುಕ್ತ ಅಂದ್ರೆ ಮಾಡೋಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದ್ದಾರೆ. ವ್ಯಸನ ಅಂದ್ರೆ ಒಂದು ಚಟ, ಒಂದು ಹವ್ಯಾಸ. ಅದರಲ್ಲಿ ಕೆಟ್ಟ ಚಟ ಜಾಸ್ತಿ ಇದೆ, ಹೌದಾ? ಯಾರು ಕೆಟ್ಟ ಚಟವನ್ನ ಅಂಟಿಸ್ತೀರಿ ಅದು ಚಟ್ಟದವರೆಗೆ ಇರ್ತಾ ಇದೆ. ಕೆಟ್ಟ ಚಟವನ್ನ ಬಿಡೀರಿ, ಚಟ್ಟದಲ್ಲಿ ಹೋಗುವಾಗನು ಒಳ್ಳೆಯವನು ಅನ್ನುವಂತ ಪ್ರವೃತ್ತಿಯನ್ನ ನಿಮ್ಮಲ್ಲಿ ಬೆಳೆಸಿಕೊಳ್ಬೇಕಾಗಿದೆ. ಆದ್ದರಿಂದ ಇವತ್ತ ಇಡೀ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ನಿನ್ನೆ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಆದೇಶದಂತೆ, ಸಮಗ್ರ ಶಿಕ್ಷಣ ಅಭಿಯಾನದ ಅಧಿಕಾರಿಗಳ ಆದೇಶದಂತೆ, ಜೊತೆಗೆ ವಿಶೇಷವಾಗಿ ನಮ್ಮ ಉಡಮಲ್ ಖಾನಾಪುರದ ರಾಮಯ್ಯನವರು ವಿಶೇಷ ಚೇತನರು ಮತ್ತು ಜೊತೆಗೆ ಅವರ ಸಲುವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಅಂತವರು ಇವತ್ತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದಿದ್ದಾರೆ. ಜೊತೆಗೆ ಇವತ್ತ ಶಾಲಾ ಶಿಕ್ಷಕರು, ವಿಶೇಷವಾಗಿ ಮುದ್ದು ಮಕ್ಕಳು ಬಹಳಷ್ಟು ಹವ್ಯಾಸ ಅಂತಾರೆ. ಹೈಸ್ಕೂಲ್ಗೆ ಏನ್ ಸಂಬಂಧ ಅಂತಾರೆ? ಹೈಸ್ಕೂಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಹವ್ಯಾಸಕ್ಕೆ, ಕೆಟ್ಟ ಹವ್ಯಾಸಕ್ಕೆ ಹೋಗ್ತಾ ಇದ್ದಾರೆ, ಕೆಟ್ಟ ಪಥವನ್ನ ತುಳಿತಾ ಇದ್ದಾರೆ. ಯಾವ ವಯಸ್ಸಿನಲ್ಲಿ ಯಾವ ಹವ್ಯಾಸವನ್ನ ರೂಢಿಸಿಕೊಳ್ಳಬೇಕಾಯಿತು ಅದರ ಮುಂಚಿತವಾಗಿ 18ರಲ್ಲಿ ಮಾಡಬೇಕಂತ ಚಟುವಟಿಕೆಗಳನ್ನ 12, 16ರಲ್ಲಿ ಮಾಡ್ತಾ ಇದ್ದಾರೆ, 14ರಲ್ಲಿ ಮಾಡ್ತಾ ಇದ್ದಾರೆ. ಆ ಕೆಟ್ಟ ಚಟಗಳನ್ನ ಬಿಡಿಸುವುದರ ಮೂಲಕ ವ್ಯಸನ ಮುಕ್ತ, ನಿಶಮುಕ್ತ ಭಾರತ ಅಭಿಯಾನವನ್ನ ಮಾಡುವುದರ ಮೂಲಕ ನಾನು ಹೇಳ್ತಿರ್ತೇನೆ. ಅವಾಗ ನಿಮ್ಮಲ್ಲಿ ಸಾಮಾನ್ಯವಾಗಿ ಪಾಠ ಹೇಳುವಂತ ಸಂದರ್ಭ ಹೇಳ್ತಿರ್ತೀನಿ. ಮದ್ಯಪಾನ ಹೇಳ್ತಾನೆ ಕವಿ ಸರ್ವಜ್ಞ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಡಿ ಬಿದ್ದು ಬರವನ ಸದ್ದಡೆಗೆ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ಎಂಡವನ ಕುಡಿದು ಕಂಡವರ ತಾ ಜೆರೆದು ಬಂಡ ನುಡಿಗಳಿಗೆ ನಾಚದ ನೀಚನನ್ನು ಕಂಡು ತೊಲಗು ಎಂದ ಸರ್ವಜ್ಞ. ಸಿಂಧಿಯನ್ನು ಸೇವಕನು ಅಂದಿಯಂತಿರುವನು, ಅಂದಿ ಒಂದು ಕಡೆಗೆ ಉಪಕಾರಿ, ಅಂದಿಗಿಂತಲೂ ಸಿಂಧಿಯನ್ನು ಸೇವಕನು ಕಡೆಗೆಂದ ಸರ್ವಜ್ಞ. ನೋಡಿ, ಈ ರೀತಿಯಾಗಿ ನಾವು ಬಹುಶಃ ಗಾಂಜಾ, ಸಿಗರೇಟ್, ಮಾಫಿಯಾ ಇವೆಲ್ಲಗಳನ್ನ ನಾವು ಸೇವನೆ ಮಾಡ್ತೇವೆ. ನಮ್ಗೆ ಗೊತ್ತಿಲ್ಲಾರ್ದಂಗ ಮೊದಲ ಹೆಂಗಂತಾರಂದ್ರೆ, ಕುಡ ಕರ್ಕೊಂಡು ಹೋಗ್ತಾರ. ನಾ ಕುಡಲ್ಲ, ನೀ ಕುಡಲ್ಲ, ತುಂಬಂದು ಕೂಡು, ನೀ ಗೊತ್ತೈತಪ್ಪ ನೀ ಕುಡಲ್ಲ ಕೂಡ, ಅದು ಕೂಲ್ ಡ್ರಿಂಕ್ಸ್ ಕುಡಿತಾರ. ಮತ್ತೆ ಮರ್ತನ ಕರ್ಕೊಂಡು ಹೋಗ್ತಾರ. ಕೂಲ್ ಡ್ರಿಂಕ್ಸ್ ಸಾಕು, ಅಲ್ಲಿ ತಗೋ, ಏನಾಗಲ್ಲ, ಸೇಮ್ ಕೂಲ್ ಡ್ರಿಂಕ್ಸ್ ಕಲರ್ ಹೆಂಗಿರುತ್ತ ಅದ್ರ ಕಲರ್ ಹಂಗಿರುತ್ತ ಅಂತ ಸ್ವಲ್ಪ 10% ಆಗ್ತಾರೆ. ಅದಾದ್ಮೇಲೆ ಮತ್ತೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ 20% ಆಗ್ತಾನೆ, ಆಮೇಲೆ 50% ಆಗ್ತಾನೆ, ಆಮೇಲೆ 90% ಆಗ್ತಾನೆ.
90% ಹಾಕಿದ ಮೇಲೆ ಇಬ್ಬರು ಏನಾಗ್ತಾರ ಕುರುತರ. ಯಾವ ಒಲ್ಲೆ ಅಂದಿರ್ತಲ್ಲ ಅವನ್ ಏನ್ ಮಾಡ್ತಾನೆ ಗೊತ್ತಾ, ನಿಜವಾಗಿ ಯಾವ ಕರ್ಕೊಂಡು ಹೋಗ್ತಿಲ್ಲ ಅವ ಸಾಕಪ್ಪ ಅಂತ ಮನೆಗಿದ್ರೆ ಇವ ಉಲ್ಟಾ ಕರ್ಕೊಂಡು ಹೋಗ್ತಾನ. ಏ ಮಾರಪ್ಪ ನಾನು ಇಲ್ಲಿ ಬರೋದು ಯಾಕ, ಇವನ ಆ ಚಟಕ್ಕೆ ಬಲಿಯಾಗಿ ಬಿಟ್ಟ. ಮೊದಲು ಕಲಿಸಿದವನು ಕುಡಿದು ದುಡ್ಡು ಹಾಳು ಮಾಡಿಕೊಂಡ್ಬಿಟ್ಟ, ಬೇಡಪ್ಪ ಅಂತ ಮನೆಗಿದ್ರೆ ಇವನು ಕರ್ಕೊಂಡು ಹೋಗ್ತಾನೆ. ಕೆಟ್ಟ ಚಟ್ಟದವರಿಗೆ ಗಟ್ಟಿಕೊಂಡು ಇರಬಾರ್ದು ಎನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತ ಸರ್ಕಾರ ಏನ್ ಮಾಡ್ತಾ ಇದೆ, ವಿಷಮುಕ್ತ ಭಾರತ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಆದ್ದರಿಂದ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಚಟದಿಂದ ದೂರವಿರಿ ಎನ್ನುವಂತ ಮಾತನ್ನು ಹೇಳಿ ಈಗ ನಾವಿರುತ್ತಾರೆ. ಯುವಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಆದ್ದರಿಂದ ಅತಿ ಹೆಚ್ಚು ಯುವಕರು ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ. ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗಿದ್ದೇವೆ ಮತ್ತು ಸಮುದಾಯ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಿರಬೇಕಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯನ್ನು ತೆಗೆದುಕೊಳ್ಳುತ್ತೇವೆ. ನನ್ನ ದೇಶವನ್ನು ಮಾದಕ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆಂದು ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ. ಜೈ ಹಿಂದ್. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.